ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮಿಥುನ್ ಕನ್ನಡ ಬ್ಲಾಗ್ಸ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಆಲ್ಮೋಸ್ಟ್ 3 ಮಂತ್ ಆಗೋಯ್ತು ನಾನು ವ್ಲಾಗ್ಸ್ ಎಲ್ಲ ಮಾಡ್ದಲೇ. ಹಿಂಗೆ ನಾನು ಮಿಥುನ್ ಕಾರಲ್ಲಿ ಹೋಗ್ತಾ ಇದ್ವಿ, ಸ್ವಲ್ಪ ಪರ್ಚೇಸಿಂಗಿಗಿತ್ತು, ಹಾಗಾಗಿ ಇಬ್ಬರು ಹೋಗ್ತಾ ಇದ್ವಿ. ಹಾಗೆ ಮಾತಾಡ್ಕೊಂಡು ಹೋಗುವಾಗ ಮಿಥುನ್ ಹೇಳ್ತಾ ಇದ್ರು, ತುಂಬ ದಿನ ಆಯ್ತಲ್ವಾ ನೀನು ವ್ಲಾಗ್ ಮಾಡ್ದಲ್ಲ, ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂತ. ಯಾಕಂತ ಹೇಳಿದರೆ ಇವಾಗ ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಶಾಪ್ ಓಪನ್ ಆದಮೇಲೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಬ್ಯುಸಿ ಅಂತ ಹೇಳೋಕ್ಕಿಂತ ಅವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಪಾಪು ಡೆಲಿವರಿ ಆದ ಟೈಮಲ್ಲೂ ನಾನು ತುಂಬ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡ್ತಾ ಇದ್ದೆ. ಅಷ್ಟು ಸಣ್ಣ ಪಾಪು ಇದ್ರೂ ಪಾಪು ಮಲಗ್ದಾಗೆಲ್ಲ ಒಂದಿನ ಬಿಟ್ಟು ಒಂದಿನ ವ್ಲಾಗೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ. ನೀವು ಕಂಟಿನ್ಯೂಸ್ ಆಗಿ ನನಗೆ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ರಿ, ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಾಯಿತ್ತು. ಈ ಶಾಪ್ ಓಪನ್ ಆದಮೇಲೆ ಏನಾಗ್ಬಿಡ್ತು ಅಂದರೆ 10 o'clock ಶಾಪಿಗೆ ಹೋಗಬೇಕು. ಅದ್ರ ಒಳಗಡೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ರೆಡಿ ಮಾಡಿಬಿಟ್ಟು ಶಾಪಿಗೆ ಹೋಗ್ತಾ ಇದ್ವಿ. ಮತ್ತು ಸಂಜೆ 7 o'clock ಮನೆಗೆ ಬರ್ತಾ ಇದ್ದಿದ್ದರಿಂದ ವ್ಲಾಗ್ನೆಲ್ಲ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ನಾನು ಸ್ವಲ್ಪ ಲೇಸಿ ಆಗಿಬಿಟ್ಟೆ, ಯಾಕಂದರೆ ಕೆಲಸ ಜಾಸ್ತಿ ಆದಾಗ ಸ್ವಲ್ಪ ಟೈರ್ಡ್ನೆಸ್ ಬಿಡು ಅಂತೇಳ್ಬಿಟ್ಟು ಹಾಗೆ ಸ್ಟಾಪ್ ಆಗಿಬಿಡ್ತು. ಇನ್ಮೇಲಾದರೂ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಿಥುನು ಹೇಳ್ತಾಯಿದ್ರು, ನೀನು ವ್ಲಾಗ್ ಮಾಡು, ನಾನು ವೀಡಿಯೋಸ್ ಎಲ್ಲ ನಿನಗೆ ಮಾಡಿಕೊಡ್ತಾ ಇರ್ತೀನಿ, ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರು ಅಂತೇಳ್ಬಿಟ್ಟು ನಾನು ಆಯಿತು ಅಂತೇಳ್ಬಿಟ್ಟು ಹೆಂಗೂ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಲ್ವ, ಇವತ್ತೇ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡು ಹೇಳಿ ಇವಾಗ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಶಾಪಿಗೆಲ್ಲ ಸ್ವಲ್ಪ ಮೆಟೀರಿಯಲ್ ಎಲ್ಲ ತೊಗೊಳೋದಿತ್ತು, ಹಾಗಾಗಿ ಹೋಗ್ತಾ ಇದ್ದೀನಿ. ತುಂಬ ದಿನ ಆಯ್ತಲ್ವ ಈ ಥರ ವ್ಲಾಗಲ್ಲೆಲ್ಲ ಮಾತಾಡ್ದಲ್ಲೇ, ಇವಾಗ ಮಾತಾಡೋದು ಏನೋ ಹೊಸದಾಗಿ ಮಾತಾಡ್ತಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಓಕೆ, ಹಾಗಾದರೆ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟು ದಿನ ವೀಡಿಯೋಸ್ನೆಲ್ಲ ಹಾಕ್ತಿರ್ಲಿಲ್ಲ ಅಂತೇಳ್ಬಿಟ್ಟು ನನ್ನ ವ್ಯೂಸ್ ಎಲ್ಲ ಕಮ್ಮಿ ಆಗಿರುತ್ತೆ ಅನಿಸುತ್ತೆ. ನೋಡೋಣ ಈ ವೀಡಿಯೋಸ್ನ ಹಾಕಿದ ಮೇಲೆ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನಾವು ಚಿಕ್ಕಮಂಗ್ಳೂರಿಗೆ ರೀಚ್ ಆದ್ವಿ. ನಮ್ಮ ಕಡೆ ಅಂತೂ ಇವಾಗ ತುಂಬಾ ಕೋಲ್ಡ್ ಇದೆ ವೆದರು. ಮಾರ್ನಿಂಗ್ ಮತ್ತು ನೈಟ್ ಆಗ್ತಾ ಇದ್ದಂಗಂತೂ ಸಖತ್ ಕೋಲ್ಡ್ ಆಗ್ತಾ ಇದೆ. ನಿಮ್ಮ ಕಡೆ ಹೇಗೆ ಅಂತ ಹೇಳಿ. ಹಾಗೆ ನಾವು ಪರ್ಚೇಸಿಂಗಿಗೆ ಬಂದ್ವಿ, ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸ್ಯಾಂಪಲ್ ತೊಗೊಂಡೋಗಿರ್ತೀವಿ. ಲೈನಿಂಗಿಂದೆಲ್ಲ ಯಾವ ಕಲರ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಿಥುನ್ ಕೊಟ್ಬಿಟ್ಟು ತೆಗೆಸ್ತಾ ಇದ್ದಾರೆ. ನಾನು ಹಾಗೆ ಇದ್ದೆ ಸುಮ್ಮನೆ ವೀಡಿಯೋಸ್ ಮಾಡ್ತಾ. ಶಾಪಲ್ಲಿ ಎಷ್ಟು ಐಟಮ್ಸ್ ಇದ್ದರೂ ಸಾಕಾಗೋದೇ ಇಲ್ಲ. ಅದರಲ್ಲೂ ಲೈನಿಂಗ್ಸ್ಗಳು, ಥ್ರೆಡ್ಗಳು, ಎಷ್ಟು ಕಲರ್ಸ್ಗಳಿಟ್ಟಿದ್ರೂ ಸಾಕಾಗೋದೇ ಇಲ್ಲ, ಸಿಗೋದೂ ಇಲ್ಲ. ನಾನೇ ಸ್ಟಿಚ್ ಮಾಡುವಾಗ ಅಷ್ಟೇ ಆಲ್ಮೋಸ್ಟು ತುಂಬ ಕಲರ್ಸ್ಗಳನ್ನು ಇಟ್ಟಿರ್ತೀವಿ ಶಾಪಲ್ಲಿ, ಆದರೂ ಒಂದೊಂದು ಕಲರ್ಗಳು ಸಿಗೋದೇ ಇಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಂತೇಳಿ ಬೇರೆ ಶಾಪಿಗೆ ತಿರುಗಾಡ್ತಿರ್ತೀವಿ. ಇವಾಗ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದ್ವಿ, ಇನ್ನೂ ಒಂದು ಸ್ವಲ್ಪ ಬಾಕಿ ಇದೆ. ಇಲ್ಲಿ ಸಿಕ್ಕಿದ್ದನ್ನೆಲ್ಲ ತೊಗೊಂಡ್ವಿ, ಇನ್ನೊಂದು ಶಾಪಲ್ಲಿ ತೊಗೋಬೇಕು. ಅಲ್ಲೆಲ್ಲ ತೆಗೆದಿಟ್ಬಿಟ್ಟು ಇವಾಗ ಬಿಲ್ ಮಾಡ್ಸೋಕ್ಕೆ ಕೆಳಗೆ ಹೋಗ್ತಾ ಇದ್ದೀವಿ. ಐಟಮ್ನೆಲ್ಲ ತೆಗೆದಿಟ್ಬಿಟ್ಟು ಅಲ್ಲೇ ಅವ್ರ ಶಾಪ್ ಮುಂದ್ಗಡೆನೇ ಅಲ್ಲಿ ಸಮೋಸ ಮಾಡ್ತಾರೆ. ಅಲ್ಲಿ ನಾನು ಮಿಥುನ್ ಒಂದೊಂದು ಸಮೋಸ ತಿನ್ಕೊಂಡು ಹೊರಟ್ವಿ. ಇವಾಗ ಪರ್ಚೇಸಿಂಗ್ ಎಲ್ಲ ಮುಗೀತು. ಅಂದರೆ ಶಾಪಿಗೆ ಸ್ವಲ್ಪ ಲೈನಿಂಗು, ಫಾಲು, ಸಿಲ್ಕ್ ಥ್ರೆಡ್ಗಳು ಎಲ್ಲ ಬೇಕಾಗಿತ್ತು, ಅದೆಲ್ಲ ಪರ್ಚೇಸಿಂಗ್ ಮುಗೀತು. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ವಿಶಾಲ್ ಮಾರ್ಟಿಗೆ. ಒಂದು ಪಿಲ್ಲೋ ತೊಗೋಬೇಕಾಗಿತ್ತು ದಿಯನ್ಗೆ, ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಟೀ ಶರ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ದಿಯನ್ಗೆ. ಅವಳು ಅವ್ರ ಪಪ್ಪ ಫಸ್ಟ್ ಟೈಮು ಇಬ್ಬರೇ ನನ್ನನ್ನು ಬಿಟ್ಟು ಕೇರಳಕ್ಕೆ ಹೋಗ್ತಾ ಇದ್ದಾರೆ. ನೋಡಬೇಕು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು, ಹಾಗಾಗಿ ಕೆಲವೊಂದು ಶಾಪಿಂಗ್ ಮಾಡಬೇಕು. ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ನೆಸೆಸಿಟಿ ಏನಿರಲಿಲ್ಲ, ಇತ್ತು ಎಲ್ಲ, ಆದರೂ ಒಂದು ಪಿಲ್ಲೋಗೋಸ್ಕರ ಹೋಗ್ತಾ ಇದ್ದೀವಿ ಅಷ್ಟೇ. ಇನ್ನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. 10ಗೆ ಹೋಗ್ತಾರೆ ಅಪ್ಪನು ಮಗಳು ಕೇರಳಕ್ಕೆ. ಅದು ಬಸ್ಸಲ್ಲಿ ಹೋಗ್ತಾ ಇರೋದು ಇಬ್ಬರೇ. ನನ್ನ ಮಗಳು ಕುಣಿತಾ ಇದ್ದಾಳೆ, ಪಪ್ಪ ಜೊತೆ ಹೋಗ್ತೀನಿ ಅಂತ. ಹಂಗಾಗಿ ಫಸ್ಟ್ ಟೈಮ್ ಕಳಿಸ್ತಿರೋದು. ಗೊತ್ತಿಲ್ಲ ಹೆಂಗಿರ್ತಾಳೆ ಏನು ಅಂತ ಹೇಳ್ಬಿಟ್ಟು. ಅವ್ರ ಪಪ್ಪ ಇರ್ತಾಳೆ, ನಾನಿಲ್ಲ ಅಂದ್ರೂ ಪರವಾಗಿಲ್ಲ. ನೈಟ್ ಮಾತ್ರ ನನ್ನ ಕೇಳ್ತಾಳೆ. ನೋಡೋಣ ಹೆಂಗಿರುತ್ತೆ ಅವಳ ರಿಯಾಕ್ಷನ್ನು, ನೋಡಬೇಕು.
ಒಂದು ಐಟಮ್ ಅಂತೇಳ್ಬಿಟ್ಟು ತುಂಬ ಹೊತ್ತಾಯಿತು ಅಲ್ಲೇ. ನೆಕ್ಸ್ಟು ಇಲ್ಲಿ ರೋಡಲ್ಲಿ ಸಾಯಿಬಾಬಂದು ಇದು ನಡೀತಾ ಇತ್ತು ಅನಿಸುತ್ತೆ, ಮೆರವಣಿಗೆ ಎಲ್ಲ ಹೋಗ್ತಾ ಇದ್ರು, ಹಾಗೆ ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ನಾವು ಹೋಗಿದ್ದು ರಿಲಯನ್ಸ್ ಮಾರ್ಟಿಗೆ ಗ್ರಾಸರಿ ತೊಗೋಬೇಕಾಗಿತ್ತು. ತುಂಬ ದಿನ ಆಗಿತ್ತು ಗ್ರಾಸರಿನೆಲ್ಲ ತೊಗೊಂಡಲೆ, ಹಾಗಾಗಿ ಸ್ವಲ್ಪ ಗ್ರಾಸರಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ರಿಲಯನ್ಸ್ ಮಾರ್ಟಿಗೆ ಹೋದ್ವಿ. ಅಲ್ಲಿಂದ ತೊಗೊಂಡು ಕಾರ್ ಪಾರ್ಕಿಂಗಿಗಂತೂ ಜಾಗನೇ ಇಲ್ಲ. ಸಂಡೇ ಶಾಪಿಂಗಿಗೆ ಹೋದರೆ ರಿಲಯನ್ಸ್ ಮಾರ್ಟು, ವಿಶಾಲ್ ಮಾರ್ಟು ಅಲ್ಲೆಲ್ಲ ತುಂಬಾ ರಶ್ ಇರುತ್ತೆ. ನಮಗಂತೂ ಕಾರ್ ಪಾರ್ಕಿಂಗ್ ಜಾಗನೇ ಇರಲ್ಲ. ತುಂಬ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಬಂದು ಪರ್ಚೇಸ್ ಎಲ್ಲ ಮಾಡಿದ್ವಿ. ಮತ್ತು ಮಿಥುನ ಐಟಮ್ಸ್ನೆಲ್ಲ ತೆಗೆದಿಡ್ತಾಯಿದ್ರು. ಅಲ್ಲೇ ಕಾರು ನಿಲ್ಸಿದ ಕಡೆನೇ ಪಾನಿಪುರಿ ಇತ್ತು. ಪಾನಿಪುರಿ ತಿನ್ನೋಣ ಅಂತೇಳ್ಬಿಟ್ಟು ನಾನು ಪಾನಿಪುರಿ ತಿನ್ನೋಕ್ಕೆ ಕೂತ್ಕೊಂಡಿದ್ದೆ. ಮಿಥುನ ಐಟಮ್ಸ್ನೆಲ್ಲ ತೆಗೆದಿಡ್ತಾಯಿದ್ರು. ಅವ್ರಿಗೆ ಯಾಕೋ ಗ್ಯಾಸ್ಟ್ರಿಕ್ಕು, ಎದೆ ಉರಿ, ಪಾನಿಪುರಿ ಬೇಡ, ತಿಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ತಿನ್ನಲಿಲ್ಲ. ನಾನು ಪಾನಿಪುರಿ ತೊಗೊಂಡು ಪಾನಿಪುರಿ ತಿಂತಾ ಇದ್ದೆ. ಊಟ ಏನೂ ಮಾಡಲಿಲ್ಲ, ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಟೈಮ್ 8:30 ಆಯಿತು. 7 o'clock ಒಳಗೆ ಮನೆಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ. ಇಲ್ಲಿ ರಿಲಯನ್ಸ್ ಮಾರ್ಟಿಗೆ ಬಂದ್ಬಿಟ್ಟು ಎಷ್ಟೊತ್ತು ವೆಯ್ಟ್ ಮಾಡಿದೆ. ಅದರಲ್ಲಿ ಬೇರೆ ಲಾಸ್ಟಿಗೆ ಗೂಗಲ್ ಪೇ, ಫೋನ್ಪೇ ವರ್ಕ್ ಆಗ್ತಿಲ್ಲ, ಓನ್ಲಿ ಕ್ಯಾಶ್ ಮಾತ್ರ ಅಂತ. ಅಮೌಂಟ್ ಇದ್ದಿದ್ದೆ 2500. ಆಮೇಲೆ ಆಯ್ತು, ಅದರೊಳಗೆ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಪಾನಿಪುರಿ ತಿಂದು ಮತ್ತೆ ಮನೆಗೆ ಹೊರಟ್ವಿ. ಊಟ ಮಾಡಲಿಲ್ಲ, ಮನೇಲಿ ಫಿಶ್ ಕರಿ, ಫಿಶ್ ಫ್ರೈ ಎಲ್ಲ ಮಾಡಿಟ್ಟಿದ್ದು ಹಾಗೆ ಇತ್ತು. ಸುಮ್ಮನೆ ಇವಾಗ ಇಲ್ಲಿ ತಿಂದರೆ ವೇಸ್ಟು ಅಂತೇಳ್ಬಿಟ್ಟು ಮನೆಯಲ್ಲೇ ಊಟ ಮಾಡೋಣ ಅಂತೇಳ್ಬಿಟ್ಟು ಹೊರಟ್ವಿ ಇವಾಗ. ಇದು ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು ನನ್ನ ಮಗಳಿಗೆ ಸ್ವಲ್ಪ ಟಿ ಶರ್ಟ್, ಒಂದು ಪಿಲ್ಲು ತೊಗೊಂಡಿದ್ವಿ. ಎಲ್ಲ ತೊಗೊಂಡು ಇಡ್ತಾ ಇದ್ದಾರೆ. ಇದೆಲ್ಲ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ನಾನೊಂದು ಜೀನ್ಸ್ ತೊಗೊಂಡೆ, ಎರಡು ಟಿ ಶರ್ಟ್ ತೊಗೊಂಡೆ. ಬಂದು ಗ್ರಾಸರಿನೆಲ್ಲ ತೆಗೆದಿಟ್ಬಿಟ್ಟೆ. ಒಂದ್ಸತಿ ತೆಗೆದಿಟ್ಬಿಟ್ರೆ ಒಂದು ಸಮಾಧಾನ, ಇಲ್ಲಾಂದರೆ ನಾಳೆ ಮತ್ತೆ ಶಾಪಿಗೆ ಹೋಗಬೇಕು, ಅವಾಗ ಆಗಲ್ಲ ಅಂತೇಳ್ಬಿಟ್ಟು ಎಲ್ಲ ಐಟಮ್ಸ್ನೆಲ್ಲ ತೆಗೆದು ಜೋಡಿಸಿ ಇಟ್ಟಿದ್ದೀನಿ. ಇವಾಗ ಅಡುಗೆ ರೂಮ್ ನೋಡುವಾಗ ಎಲ್ಲ ಐಟಮ್ಸ್ಗಳು ತುಂಬಿರೋದು ನೋಡ್ತೀವಿ, ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಹೋಗಿರಲಿಲ್ಲ ಲಾಸ್ಟು 1 ಮಂತ್ 2 ಮಂತ್ ಆಗಿತ್ತು ನಾನು ರಿಲಯನ್ಸ್ ಮಾರ್ಟಿಗೆ ಹೋಗಿರಲಿಲ್ಲ. ಅರ್ಜೆಂಟಾಗಿ ಬೇಕಾಗಿರೋದನ್ನೆಲ್ಲ ಇಲ್ಲೇ ತರಿಸ್ಕೊಬಿಡ್ತಾ ಇದ್ವಿ. ಹೋಗೋಣ ಅಂತೇಳಿ ಟೈಮೇ ಆಗ್ತಿರ್ಲಿಲ್ಲ ಅಂತೇಳ್ಬಿಟ್ಟು ಇವತ್ತು ಹೋಗೋಕೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ರಿಲಯನ್ಸ್ ಮಾರ್ಟಿಗೆ ಹಿಂಗೆ ಹೋಗಿದ ತಕ್ಷಣ ನೋಡಿದ್ರೆ ಅಷ್ಟೊಂದು ಜನ ಕೌಂಟ್ರಲ್ಲೆಲ್ಲ ಫುಲ್ಲು ಕ್ಯೂ ನಿಂತ್ಬಿಟ್ಟಿದ್ದಾರೆ. ಹಾಗಾಗಿ ಬೇಡವಾ ಬೇಕಾ ಅಂತ ಮತ್ತೆ ಇನ್ನೊಂದ್ಸತಿ ಅದಕ್ಕೋಸ್ಕರನೇ ಬರಬೇಕಲ್ಲ ಅಂತೇಳಿ ಮತ್ತೆ ಕಾರಲ್ಲಿ ಹೋದ್ವಿ ಅಂತೀನಿ, ಇನ್ನೊಂದ್ಸತಿ ಕಾರಲ್ಲಿ ಬರಬೇಕಲ್ವಾ ಅಂತೇಳ್ಬಿಟ್ಟು ಮತ್ತೆ ಹಂಗೆ ಹೋದ್ವಿ. ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗ್ಬಿಟ್ಟು ಕ್ಯೂ ಅಲ್ಲಿ ಹೋಗ್ತಾ ಇರುವಾಗ ಹೇಳಿದ್ರು ಓನ್ಲಿ ಕ್ಯಾಶ್, ಗೂಗಲ್ ಪೇ, ಫೋನ್ಪೇ ವರ್ಕ್ ಆಗ್ತಿಲ್ಲ ಅಂತೇಳ್ಬಿಟ್ಟು. ಆಮೇಲೆ ಇನ್ನೇನು ಮಾಡೋದು, ಬ್ಯಾಗ್ನು ಕಾರಲ್ಲಿ ಇಟ್ಟಿದ್ವಿ. ಆಮೇಲೆ ಮಿಥುನ ಕಳಿಸ್ಬಿಟ್ಟು ಬ್ಯಾಗ್ ತಂದ್ವಿ. ಅದರಲ್ಲಿ ನೋಡಿದ್ರೆ ಕ್ಯಾಶ್ ಇದ್ದಿದ್ದೆ 2500 ರೂಪೀಸ್ ಇದ್ದಿದ್ದಷ್ಟೇ. ಫೋನ್ಪೇ ಮಾಡೋಣ ಅಂತೇಳಿ ಹೋಗಿದ್ದು 2500 ಮಾತ್ರ ಇತ್ತು. ಆಮೇಲೆ ಅವರಿಗೆ ಹೇಳಿದ್ವಿ 2500 ಆಗೋವರೆಗೂ ತೆಗಿತಾ ಐಟಮ್ನೆಲ್ಲ ಇದು ಮಾಡಿ ಆಮೇಲೆ ಸ್ಟಾಪ್ ಮಾಡಿ ಅಂತ. ಆಮೇಲೆ 2500 ಆಗಲಿಲ್ಲ, 2400 ಸಮಥಿಂಗ್ ಆಯಿತು. ಆಮೇಲೆ ಅದನ್ನೆಲ್ಲ ತೊಗೊಂಡು ಪಾನಿಪುರಿ ತಿನ್ಕೊಂಡು ಬಂದ್ವಿ. ಆಮೇಲೆ ವಿಶಾಲ್ ಮಾರ್ಟಿಗೆ ಬರೀ ಒಂದು ಪಿಲ್ಲೋ ಅಂತ ತರಕ್ಕೆ ಅಂತ ಹೋಗಿದ್ದು. ಅಲ್ಲಿ ನೋಡಿದ್ರೆ ಜಾಸ್ತಿ ಆಯಿತು. ನನ್ನ ಮಗಳಿಗೆ ಜಾಕೆಟ್ ಅಂದರೆ ತುಂಬ ಇಷ್ಟ. ಇವಾಗ ಚಳಿಗೂ ಅದಕ್ಕೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದು ಜಾಕೆಟು, ಟಿ ಶರ್ಟು, ಅವಳಿಗೆ ಶಾರ್ಟ್ಸು, ಪರ್ಸು, ಅದು ಇದು ಅಂತೇಳಿ ಆಯಿತು. ಮತ್ತು 2 ಟಿ ಶರ್ಟ್ ನನಗೂ ಇಷ್ಟ ಆಯಿತು. ಅದೊಂದು 2 ಟಿ ಶರ್ಟ್ ನಾನು ತೊಗೊಂಡೆ. ಆಮೇಲೆ ಒಂದು ಜೀನ್ಸ್ ತೊಗೊಂಡೆ. ಒಂದು ಜೀನ್ಸ್ ಟ್ರೈ ಮಾಡಿದೆ, ಸ್ವಲ್ಪ 30 ಸೈಜೇ ನನ್ನ ಜೀನ್ಸು. ಲೂಸ್ ಅನ್ನಿಸ್ತಿತ್ತು ಅಂತೇಳ್ಬಿಟ್ಟು ಅದು ನಂಗೆ ತುಂಬ ಇದು ಲೂಸ್ ಅನ್ನಿಸ್ತಿತ್ತು ಅಂತೇಳ್ಬಿಟ್ಟು ಅದು ಬೇಡ ಅಂತೇಳ್ಬಿಟ್ಟು ಅದನ್ನು ಇಟ್ಬಿಟ್ಟು ಮತ್ತೆ ಬರೋತ್ತಿಗೆ 30 ಸೈಜು ನೋಡೋತ್ತಿಗೆ ಸ್ಲಿಮ್ ಫಿಟ್ ಥರ, ತುಂಬ ಸ್ಲಿಮ್ ಫಿಟ್ ಅಲ್ಲ, ಮೀಡಿಯಮ್ ಆಗಿತ್ತು, ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಟ್ರೈ ಮಾಡ್ತೀನಿ. ಇನ್ನೇನು 30 ಸರಿಯಾಗುತ್ತೆ ಅಂತೀಯಲ್ಲ ಬಾ ಅಂತೇಳ್ಬಿಟ್ಟು ಮಿಥುನು ಹಾಗೆ ಬಂದು ನೋಡಿದ್ರೆ ಆ ಪ್ಯಾಂಟು ಟೈಟ್, ಅದ್ರಲ್ಲಿ ನೋಡಿದ್ರೆ 30 ಸೈಜ್ ಅಂತ ಇದೆ, ಆದರೆ ನೋಡಿದ್ರೆ ಇದು. ಹಾಗಾಗಿ ಮತ್ತೆ ಇವಾಗ ರಿಟರ್ನ್ ಮಾಡಬೇಕು ಅದನ್ನು. ನೈಟಿಗೇನಿಲ್ಲ, ಬರ್ತಾ ಪರೋಟ ತೊಗೊಬಂದಿದ್ವಿ, ಮೀನು ಸಾರಿದೆ ಅಲ್ಲ ಅಂತೇಳ್ಬಿಟ್ಟು ಊಟ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಆ ಕಡೆ ಬೇಗ ಬಂದುಬಿಡೋಣ ಅಂತೇಳಿ ಬಂದರೆ ತುಂಬ ಲೇಟ್ ಆಗಿಬಿಡ್ತು, 9 o'clock ಆಯಿತು. ಹಾಗಾಗಿ ಮೀನು ಸಾರಿದೆ,
ಪರೋಟ ಬಿಸಿ ಮಾಡಿಕೊಂಡು ಊಟ ಮಾಡಿದ್ದೆ ಆಯಿತು. ಇನ್ನು ಏನಿಲ್ಲ, ಊಟ ಮಾಡಿ ಮಲಗಿದ್ರೆ ಮುಗೀತು. ಇವತ್ತಿನ ಡೇ ಇಷ್ಟೇ, ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಸಿಂಪಲ್ ವ್ಲಾಗ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಹೊಸ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.